अब की बार बीजेपी संसद के बाहर, प्रियंक खरगे। गुलबर्गा ज़िला के निगरान वजीर प्रियंक खरगे रियासती वजीर देही तरक्यात व पंचायत राज ने वजीर आज़म नरेंद्र मोदी के नारे पर ज़बरदस्त चोट करते हुए कहा है कि अब की बार 400 पार नहीं बल्कि अब की बार बीजेपी संसद यानी पार्लियामेंट के बाहर, ये सही नारा है। प्रियंक खरगे आज गुलबर्गा ज़िला कांग्रेस ऑफिस में मीडिया के नुमाइंदों से गुफ्तगू कर रहे थे। उन्होंने बीजेपी इलेक्शन मैनिफेस्टो पर तबसरा करते हुए कहा कि बीजेपी का इलेक्शन मैनिफेस्टो वज़ीर आज़म नरेंद्र मोदी के फ़ोटो एल्बम की तरह है। मोदी जी के पिकनिक के मुख्तलिफ फ़ोटोज़ के अलावा बीजेपी के मैनिफेस्टो में कुछ भी नहीं है। प्रियंक खरगे ने कहा कि बीजेपी के मैनिफेस्टो में किसानों, नौजवानों, ख़वातीन, गरीबों, मेहनतकश और बेसहारा ख़ानदानों के बारे में कुछ भी नहीं कहा गया है। प्रियंक खरगे ने मज़ीद कहा कि इस बार इलेक्शन मैनिफेस्टो में मोदी की गारंटी दी गई है, जबकि गुज़िश्ता 10 सालों के दौरान बीजेपी की कोई भी गारंटी पूरी नहीं की गई। अच्छे दिन आएंगे, बैंक अकाउंट में 15 लाख आएंगे, स्केल इंडिया, मेक इन इंडिया, 100 स्मार्ट सिटी बनाने, 2 करोड़ रोज़गार देने और न जाने क्या क्या खुशनुमा नारे लगाए गए, लेकिन तमाम नारे महज जुमलाबाजी साबित हुए। प्रियंक खरगे ने मज़ीद कहा कि बीजेपी ने कांग्रेस की गारंटियों से घबराकर अब मोदी की गारंटी का ऐलान किया है, लेकिन अवाम जान गए हैं कि गारंटियों को कौन पूरा करता है और कौन सिर्फ जुमलेबाजी करता है। जगदेव गुत्तेदार, सदर गुलबर्गा जिला कांग्रेस, राजगोपाल रेड्डी, डॉक्टर किरण देशमुख, प्रवीण हरवाल, शिवन्ना बारी कॉन्फ्रेंस में मौजूद थे। ಎಲ್ಲೂ ಕೂಡ ನಾವು ಸರ್ಕಾರಿ ಉದ್ಯೋಗವನ್ನ ಭರ್ತಿ ಮಾಡ್ತೀವಂತ ಹೇಳಿಲ್ಲ. The Honorable Prime Minister has very clearly stated that he is not interested in filling up the vacancies in the government. ಎಷ್ಟಿದೆ ಇದು? As per estimates, ಮೋದಿ ಸರ್ಕಾರದ ಅಂಕಿಅಂಶದ ಪ್ರಕಾರ 30 ಲಕ್ಷ ಕೇಂದ್ರ ಸರ್ಕಾರದಲ್ಲಿ ಹುದ್ದೆಗಳು ಖಾಲಿ ಇದೆ. ಇದು ನನ್ನ ಡೇಟಾ ಅಲ್ಲ, ಇದು ಕೇಂದ್ರ ಸರ್ಕಾರದ ಮೋದಿಯವರ ಡೇಟಾ ಇದೆ. ಫೈನಾನ್ಸ್ ಮಿನಿಸ್ಟ್ರಿ ಪ್ರಕಾರ 9,64,000 ಹುದ್ದೆಗಳು ಖಾಲಿ ಇದೆ ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ. ರೈಲ್ವೇಸ್, ವಿಚ್ ಇಸ್ ದ ಬಿಗ್ಗೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್, ನಮ್ಗೆ ರೈಲ್ವೆ ಡಿವಿಷನ್ ಆಗಿದ್ದಿದ್ರೆ ಉಮೇಶ್ ಜಾಧವ್ ಅವರೇ ಇವೆಲ್ಲ ನಮ್ಗೆ ಆಗ್ತಾ ಇತ್ತು. ರೈಲ್ವೇಸ್ ನಲ್ಲಿ 3 ಲಕ್ಷ ವೇಕೆನ್ಸಿಗಳಿದೆ. 3 ಲಕ್ಷ ವೇಕೆನ್ಸಿ ರೈಲ್ವೇಸ್ ನಲ್ಲಿ. ಡಿಫೆನ್ಸ್ ಮಿನಿಸ್ಟ್ರಿನಲ್ಲಿ 2.32 lakh ಸಿವಿಲಿಯನ್ ವೇಕೆನ್ಸೀಸ್ ಇದೆ. ನಾಟ್ ಇನ್ ದ ರ್ಯಾಂಕ್ಸ್, ಸಿವಿಲಿಯನ್ ನಲ್ಲಿ ವೇಕೆನ್ಸೀಸ್ ಇದೆ. ಹೋಮ್ ಮಿನಿಸ್ಟ್ರಿನಲ್ಲಿ ಅಮಿತ್ ಶಾ ಅವರ ಡಿಪಾರ್ಟ್ಮೆಂಟ್ ನಲ್ಲಿ 1,20,000 ಹುದ್ದೆಗಳು ಖಾಲಿ ಇದೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ 1 ಲಕ್ಷ ಹುದ್ದೆಗಳು ಖಾಲಿ ಇವೆ. ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಕೊಡಬೇಕು, ಆರ್ಥಿಕ ಸ್ಥಿರತೆ ಕೊಡಬೇಕು ಅಂತ ಒಂದ್ ಕಡೆ ಹೇಳ್ತೀವಿ, ಆದ್ರೆ ಮಾಡದೆ ಇನ್ನೊಂದು. ಯುವಕರ ಬಗ್ಗೆ ಮಾತನಾಡ್ತೀರಾ, ಆದ್ರೆ ಅವರಿಗೆ ಯಾವುದೇ ರೀತಿಯಾದಂತ ಸರ್ಕಾರಿ ಉದ್ಯೋಗಗಳಿಗೆ ಅವಕಾಶ ಮಾಡಿಕೊಡಲ್ಲ. ಅಂದ್ರೆ ಜವಾಬ್ದಾರಿ ಏನು? ಖಾಸಗಿ ಸಂಸ್ಥೆ. ನಿಮ್ಮ ಮೇಲೆ ಏನ್ ಜವಾಬ್ದಾರಿ ಇಲ್ಲ. ನೀವು ಈಗ ನಮ್ಮ ನ್ಯಾಯ ಗ್ಯಾರಂಟಿನಲ್ಲಿ ಇದೆ 30 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡೇ ಮಾಡ್ತೀವಿ. ದಟ್ ಈಸ್ ಅವರ್ ಗ್ಯಾರಂಟಿ ಇನ್ ಯೂನಿಯನ್ ಗವರ್ಮೆಂಟ್. ಈ 2 ಲಕ್ಷ ಹುದ್ದೆಗಳು ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಏನಿದೆ ಭರ್ತಿ ಮಾಡೇ ಮಾಡ್ತೀವಿ. ಯಾಕೆ ಹೇಳಕ್ಕಾಗ್ತಾ ಇಲ್ಲ ಬಿಜೆಪಿ ಅವರಿಗೆ? ಏನ್ ಎಲ್ಲಾನು ಬರೇ ಬೇರೆಯವ್ರ ಮೇಲೆ ಹಾಕದ? ನಿಮ್ ಕೆಲಸ ಏನ್ ಮತ್ತೆ? ನಮಗೆ ಇಷ್ಟೆಲ್ಲ ಮೋದಿ ಗ್ಯಾರಂಟಿ ಇದೆ ಅಲ್ಲ, ಇನ್ನ ಫುಲ್ ಓದಿಲ್ಲ, ಓದ್ಬಿಟ್ಟು ಇನ್ನ ಹೇಳ್ತೀನಿ ಅಂತ ನಾಳೆ ನಾಡಿದ್ದು ಮತ್ತೊಮ್ಮೆ. ಇವೆರಡು ಪ್ರಮುಖ ವಿಚಾರಗಳನ್ನ ಮುಂದೆ ತರಲಿಕ್ಕೆ ನಾನು ಬಯಸಿದ್ದೇನೆ. ಆದ್ರೆ $1 million ಕ್ವೆಶ್ಚನ್ ಏನಪ್ಪಾ ಅಂದ್ರೆ,
ಹಿಂದಿನ ಮೋದಿ 10 ಸರ್ಕಾರದ ಮೋದಿಯವರ ಘೋಷಣೆಗಳು ಏನಾಗುತ್ತೆ ಅಂದ್ರೆ ಅದು ಗ್ಯಾರಂಟಿ ಅಲ್ಲ ಅಂತ ಅಲ್ವಾ? ಸೊ ಮೋದಿಯವರ ಗ್ಯಾರಂಟಿ ಹ್ಯಾಸ್ ನೋ ವಾರಂಟಿ. ವೆರಿ ಕ್ಲಿಯರ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ ಹೋಗ್ಬಿಡಿ. ಟ್ರ್ಯಾಕ್ ರೆಕಾರ್ಡ್ ನೋಡಿ. ಯಾವುದೇ ಪಕ್ಷದ್ದು ಟ್ರ್ಯಾಕ್ ರೆಕಾರ್ಡ್ ಇಂಪಾರ್ಟೆಂಟ್ ಇದೆ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರ ಇಲ್ಲ? ಅದು ಮೋದಿ ಗ್ಯಾರಂಟಿ ಅಲ್ವಾ? ಆಗಿದ್ಯಾ? ಅಚ್ಚೇ ದಿನ ತರ್ತೀನಿ ಅಂತ ಹೇಳಿದ್ರು. ಏನು ಭಾರತದ ಸುವರ್ಣ ಯುಗ ಪ್ರಾರಂಭ ಆಯಿತು ಮೋದಿ ಅವರು ಬಂದ ಮೇಲೆ. ಆ ಸುವರ್ಣ ದಿನಗಳು ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರಲ್ಲ. ಏನಂದ್ರು? ಬಹುತ್ ಹೋ ಗಯಿ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ. ಬೆಲೆ ಏರಿಕೆ ಏನಾಯ್ತು? ಕಮ್ಮಿ ಆಯ್ತಾ? ಪೆಟ್ರೋಲ್ ದರ ಏನು? ಹಾಲಿನ ದರ ಏನು? ನಿಮ್ಮ DAP ದರ ಏನು? ಫರ್ಟಿಲೈಸರ್ ದರ ಏನು? ಯಾವ್ದಾದ್ರು ಕಮ್ಮಿ ಆಯ್ತಾ? ಬೆಲೆ ಏರಿಕೆ ನಿಲ್ಲಿಸ್ತೀನಿ ಅಂದಿದ್ದು ಅದು ಮೋದಿ ಗ್ಯಾರಂಟಿ ಅಲ್ವಾ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರು 2022 ಒಳಗಡೆ, ಇದು 2024 ಅದು ಮೋದಿ ಗ್ಯಾರಂಟಿ ಅಲ್ವಾ? 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರು ಅದು ಮೋದಿ ಗ್ಯಾರಂಟಿ ಅಲ್ವಾ? ಎಲ್ಲಿದೆ? 1 ಸ್ಮಾರ್ಟ್ ಸಿಟಿ ತೋರಿಸ್ಬಿಡಿ ನನಗೆ. ಅದು ಮೋದಿ ಗ್ಯಾರಂಟಿ ಅಲ್ವಾ? ನಾ ಖಾವುಂಗಾ ನಾ ಖಾನೆ ದುಂಗಾ ಅಂತ ಹೇಳಿದ್ರು. 10 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಆ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಹೊಡಿತಾರಲ್ಲ, ಭ್ರಷ್ಟಾಚಾರ ನಾವು ನಿರ್ಮೂಲನೆ ಮಾಡಬೇಕು, ನೀವು ನಮ್ಗೆ ಸಹಕಾರ ಮಾಡಿ. 10 ವರ್ಷ ಯಾರೇ ಇದ್ರು ನನಗ ಹಾಸ್ಯ. ಅವರು ಹೋಗಿ ವಾಪಸ್ ಅವರು ಪೇಪರ್ ಓದ್ತಾರ, ಟಿವಿ ನೋಡ್ತಾರ ನನ್ಗೆ ಗೊತ್ತಿಲ್ಲ. ಬಿಜೆಪಿ ಅವರು ಪಕ್ಕದಲ್ಲಿ ಸರ್ ನಿಮಗೆ ಒಂದ್ ಕಡೆ ವಿಜೇಂದ್ರ ಕೂಡಿಸ್ಕೋತಾರೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಅವ್ರು ಕೂಡಿಸ್ಕೋತಾರೆ. ಮತ್ತೆ ಹೇಳ್ತಾರೆ ಕುಟುಂಬ ರಾಜಕೀಯ ಇರಬಾರ್ದು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ. ಇವರಿಬ್ರು ಅಪ್ಪ ಮಗ ಅಲ್ವಾ? ಯಡಿಯೂರಪ್ಪ ಅವರಿಗೆ ಕೆಳಗಿಳಿಸಿದ್ಯಾಕೆ? ಭ್ರಷ್ಟಾಚಾರ ಇದೆ ಅಂತ ತಾನೆ. ಇವರು 10 ವರ್ಷ ಆಯ್ತು ಇನ್ನೂ ನಾ ಖಾವುಂಗಾ ನಾ ಖಾನೆ ದುಂಗಾ, ಭ್ರಷ್ಟಾಚಾರ ನಿರ್ಮೂಲನೆ ಅವ್ರ ಪ್ರಣಾಳಿಕೆನಲ್ಲೂ ಇದೆ. ಗುಡ್ ಗವರ್ನೆನ್ಸ್ ನ ಚಾಪ್ಟರ್ ನಲ್ಲಿ ತೆಗೆದು ನೋಡಿ. ಫಸ್ಟ್ ಇರೋದು ಕರಪ್ಷನ್. ದಟ್ ಮೀನ್ ಹೂ ಇಸ್ ಕರಪ್ಷನ್ ಅಂದ್ರೆ, ನೀವು ಒಂದ್ ವೇಳೆ ಕರಪ್ಷನ್ ಬಗ್ಗೆ ಮಾತನಾಡ್ತಾ ಇದ್ರೆ ಇಡೀ ಇಂಡಿಯಾನಲ್ಲಿ ಹೆಚ್ಚು ಮೋದಿ ಸರ್ಕಾರ ತಾನೇ ಇರೋದು ರಾಜ್ಯಗಳಲ್ಲಿ. ಆಲ್ಮೋಸ್ಟ್ ಆಲ್ ಎಂಟೈರ್ ನಾರ್ತ್ ಇಂಡಿಯಾ ಮೋದಿ ಸರ್ಕಾರ, ಕೇಂದ್ರದಲ್ಲಿ ಮೋದಿ ಸರ್ಕಾರ. ಅಂದ್ರೆ ಇನ್ನೂ ಕರಪ್ಷನ್ ಬಗ್ಗೆ ಮಾತಾಡಿದ್ರೆ ಹೂಸ್ ಕರಪ್ಟ್? ಇಂಡೈರೆಕ್ಟ್ ಆಗಿ ನೀವೇ ಹೇಳ್ತಾ ಇದ್ರಲ್ಲ, ಐ ಆಮ್ ಕರಪ್ಟ್, ಮೈ ಗವರ್ಮೆಂಟ್ಸ್ ಆರ್ ಕರಪ್ಟ್ ಅಂತ. ಈ ಎಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ 8,252 ಕೋಟಿ ರೂಪಾಯಿ ಹಗರಣ ಯಾರು ಮಾಡಿದ್ದು ಸರ್? ನೀವಾ? ಇಲ್ಲಿ 40% ಸರ್ಕಾರದ ಕಮಿಷನ್ ಸರ್ಕಾರ ಯಾರ್ದಿತ್ತು? ಬಿಜೆಪಿದ, ಕಾಂಗ್ರೆಸ್ದ? ಮತ್ತೆ ತಮ್ಮ ನೆನಪಿದ್ರೆ ಇನ್ನ ಒಂದು ಗ್ಯಾರಂಟಿ ಕೊಟ್ಟಿದ್ರು ಮೋದಿ. ಇನ್ನ ಇಬ್ರು ಪ್ರಚಂಡ ಮೋದಿಗಳಿದಾರಲ್ಲ, ಲಲಿತ್ ಮೋದಿ, ನೀರವ್ ಮೋದಿ, ಮೇಹುಲ್ ಚೋಕ್ಸಿ, ವಿಜಯ್ ಮಲ್ಯ, ಅಮಿ ಮೋದಿ, ಯಾವುದು ನಿಮ್ಮ ನೀಶಲ್ ಮೋದಿ, ಜತಿನ್ ಮೆಹ್ತಾ, ಚೇತನ್ ಸಂದೇರ್ಸರ, ನಿತಿನ್, ರಿಷಿ ಅಗರ್ವಾಲ್, ಇವರೆಲ್ಲರೂ ದೇಶ ಬಿಟ್ಟು ಹೋದ್ರಲ್ಲ. ಇವರ ಅವಧಿನಲ್ಲಿ ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ. 6 ವರ್ಷದಲ್ಲಿ 3 ಲಕ್ಷ ಕೋಟಿ, 3 lakh crores ವಿಲ್ಫುಲ್ ಡಿಫಾಲ್ಟರ್ಸ್. ಬರೀ ಇವ್ರದ್ದು ಲೆಕ್ಕ, ಯಾರ ಹೆಸರು ಹೇಳದ್ನಲ್ಲ ಅವ್ರದ್ದು ಲೆಕ್ಕ ಮಾತ್ರ 3 ಲಕ್ಷ ಕೋಟಿ. ಎಲ್ಲ ಇವ್ರಿಗೆಲ್ಲ ವಾಪಸ್ ಕಳಿಸ್ಕೊಡ್ತೀನಿ, ಕಪ್ಪಣ ವಾಪಸ್ ತರ್ತೀನಿ. ಅದು ಮೋದಿ ಗ್ಯಾರಂಟಿ ಅಲ್ವಾ? ಏನಾಯ್ತು ಅದು? 2022ರಲ್ಲಿ ಎಲ್ಲರಿಗೂ ಪಕ್ಕಾ ಮನೆ. ಮೋದಿಜಿ ಏನಾಯ್ತು? ಬಿಜೆಪಿ ಅವ್ರು ಏನಾಯ್ತು? ಅದನ್ನು ಮೋದಿ ಗ್ಯಾರಂಟಿ ಅಲ್ವಾ? ಮೇಕ್ ಇನ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್, ಆತ್ಮನಿರ್ಭರ್ ಭಾರತ್, ಇವೆಲ್ಲ ಮೋದಿ ಗ್ಯಾರಂಟಿ ಅಲ್ವಾ? ಇವೆಲ್ಲ ಆಗಿದ್ಯಾ? ತೋರಿಸ್ಬಿಡಿ ನಮ್ಗೆ ಎಲ್ಲಿ ವೋಕಲ್ ಫಾರ್ ಲೋಕಲ್ ಆಗಿದೆ. ತೋರಿಸ್ಬಿಡಿ ನಮ್ಗೆ ಎಲ್ಲಿ ಮೇಕ್ ಇನ್ ಇಂಡಿಯಾ ಆಗಿದೆ. ಒಂದು ಹೊಸ ಫ್ಯಾಕ್ಟರಿ ಆಗಕ್ಕಾಗಿದ್ಯಾ ಇಲ್ಲಿ? ನಾವು 10 ವರ್ಷ ಆಗಿದೆ. ನೀವು ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ಯಾವ ರೀತಿ ಮೋದಿ ಅವರು ಹೊಸ ತರ್ತಾರೆ ಗಮನವನ್ನ ಬೇರೆ ಕಡೆ ಸೆಳಿಲಿಕ್ಕೆ. ಆಲ್ವೇಸ್ ಶಿಫ್ಟಿಂಗ್ ಆಫ್ ಗೋಲ್ ಪೋಸ್ಟ್ಸ್. ಯಾವುದು ಕೂಡ ಒಂದು ಕರೆಕ್ಟ್ ಆಗಿ ಮಾಡಲ್ಲ. ಮೊದಲು ಅಚ್ಚೇ ದಿನ ಅಂದ್ರು, ಅದು 1-2 ವರ್ಷ ನಡೆಸಿದ್ರು. ಈಗ ಹತ್ರ ಬಂದಾಗ ಅಮೃತ್ ಕಾಲ್ ಅಂತ ಇದೆ. ಅದಾದ್ಮೇಲೆ ದಿನದಿಂದ ಸೀದಾ ಯುಗಕ್ಕೆ ಹೋಗ್ಬಿಟ್ರು, ದಿನಗಳಿಂದ ಸೀದಾ ಯುಗಕ್ಕೆ ಹೋಗ್ಬಿಟ್ರು. ಅದಾದ್ಮೇಲೆ ಕರ್ತವ್ಯ ಕಾಲ ಅಂತ ಬಂತು. ಈಗೇನೋ ವಿಕಸಿತ್ ಭಾರತ್ ಅಂತ. ಪ್ರತಿ ಸರಿ ಹೊಸ ಸ್ಲೋಗನ್, ಹೊಸ ಇವೆಂಟ್,
ಜನರಿಗೆ ಮೋಡಿ ಮಾಡ್ಬೇಕಂತ ಅಷ್ಟೇ ಇರೋದು. ನಿಜವಾದ ಇಶ್ಯೂ ಬಗ್ಗೆ ಮಾತಾಡ್ತಾರ ಮೋದಿ ಅವರು? ಮೊನ್ನೆ ಮೊಬೈಲ್ ಗೇಮರ್ಸ್ ಜೊತೆ ಸಂವಾದ ಮಾಡಿದ್ರು.